ಧರ್ಮಸ್ಥಳದ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಅಪ್ಡೇಟನ್ನು ಕೊಟ್ಟು ಒಂದು ವಾರಗಳಾಯಿತು ಅಂತಲೇ ಹೇಳ್ಬೋದು. ಒಂದು ವಾರದ ಹಿಂದೆ ಏನೆಲ್ಲ ಆಯಿತು ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತು. ನಮ್ಮ ಮೇಲೆ ಧರ್ಮಸ್ಥಳದ ಕೆಲ ಗೂಂಡಾಗಳಿಂದ ಅಟ್ಯಾಕ್ ಆಯಿತು. ನಮ್ಮ ಮೇಲೆ ಅಂದರೆ ನನ್ನ ಮೇಲೆ, ಅದಾದ ನಂತರ ಕುಡ್ಲ ರ್ಯಾಂಪೇಜ್ನ ಅಜಯ್ ಹಾಗೂ ಅವರ ಕ್ಯಾಮ್ರಾಮನ್ ಮೇಲೆ, ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವ್ರ ಮೇಲೆ. ಈಗ ಆ ಒಂದು ಅಟ್ಯಾಕ್ ಬಗ್ಗೆ ಅತಿ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಆ್ಯಂಡ್ ಈಗ ಆಲ್ರೆಡಿ ಅದರ ಒಂದು ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನ ಪೊಲೀಸ್ನವರು ನೋಡ್ಕೊಳ್ತಾ ಇದ್ದಾರೆ. ನಮಗೆ ಮುಖ್ಯವಾಗಿ ಆ ಒಂದು ಹೋರಾಟಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಅತ್ಯಾಚಾರ ವಿರುದ್ಧ ಏನಿದೆ ಹೋರಾಟ ಇದು. ಆ್ಯಂಡ್ ನಮಗೆ ಕೊನೆಯದಾಗಿ ಏನು ಆ ಒಂದು ಹಲ್ಲೆ ಬಗ್ಗೆ ಹೇಳಬೇಕು ಅಂದರೆ ಧನ್ಯವಾದಗಳನ್ನು ಹೇಳಬೇಕು. ಯಾರೆಲ್ಲ ಕಾಪಾಡಿದರು, ನಮ್ಮನ್ನು ಯಾರೆಲ್ಲ ರಕ್ಷಿಸಿದರು ಹೋರಾಟಗಾರರು, ಆ್ಯಂಡ್ ಅದರ ಜೊತೆಗೆ ಪೊಲೀಸ್ನವರು ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ನಮ್ಮ ಒಂದು ಜೀವ ಉಳಿತು. ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದ ನಂತರ ಹೋರಾಟಗಾರರು ತಮ್ಮ ಮನೆಯವರ ರೀತಿಯಲ್ಲಿ ಆಸ್ಪತ್ರೆಗೆ ಸೇರಿಸಿ ನಮ್ಮ ಒಂದು ಜೀವವನ್ನು ಕಾಪಾಡಿದರು ವೀಕ್ಷಕರೇ. ಇದೀಗ ಈ ಒಂದು ವಿಡಿಯೋ ಮೇನ್ ಟಾಪಿಕ್ಕಿಗೆ ಬರೋಣ. ಏನೀಗ SIT ತನಿಖೆ ಬಗ್ಗೆ ಜನರಿಗೆ ಪ್ರಶ್ನೆಗಳಿದೆ. ಆ್ಯಂಡ್ ಅದಾದ ನಂತರ ಹೊಸ ದೂರುಗಳು ದಾಖಲಾಗಿವೆ. ಆ್ಯಂಡ್ ಅದಾದ ನಂತರ ಕೊನೆಯದಾಗಿ ಅನನ್ಯ ಭಟ್ ಕೇಸ್ ಅವರ ಬಗ್ಗೆಯೂ ಕೂಡ ತಮ್ಮ ಪ್ರಶ್ನೆಗಳು ಉಟ್ಕೊಂಡಿದೆ ಜನಗಳಲ್ಲಿ. ಅವೆಲ್ಲವಕ್ಕೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ವೀಕ್ಷಕರೇ, ಈಗ ಮೊದಲನೇದಾಗಿ SIT ತನಿಖೆ ಏನಿದೆ ಇದರಿಂದ ಶುರು ಮಾಡ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಎಕ್ಸಿಮೇಷನ್ ಪ್ರೊಸೆಸ್ಸು ಒಟ್ಟು ಭೀಮಾ ಇಲ್ಲಲ್ಲಿ ತೋರಿಸ್ತಾ 15ರಿಂದ 16 ಸ್ಪಾಟ್ಗಳಲ್ಲಿ ಆಗಿರುವಂಥದ್ದು. 13ನೇ ಸ್ಪಾಟ್ನಲ್ಲಿ GPR ಬಳಕೆಯನ್ನು ಮಾಡಿ ಎಕ್ಸಿಮೇಷನನ್ನು ಮಾಡಿದರು. ಬಟ್ ಅಲ್ಲಿ ಏನೂ ಸಿಗಲಿಲ್ಲ. ಅಲ್ಲಿ ಏನು ಸಿಗಲಿಲ್ಲ ಅನ್ನೋವಂಥದ್ದು ನಮಗೆ ಹೇಗೆ ಗೊತ್ತಾಯಿತು ಅಂದರೆ, ಅಲ್ಲಿ ಓಪನ್ ಅಪ್ ಆಗಿ ನಡೀತು. ಯಾವುದೇ ಒಂದು ಪರದೆಯನ್ನು ಬಿಡಲಿಲ್ಲ. ಓಪನ್ ಆಗಿ ಮಾಧ್ಯಮದವರಿಗೆ ಮತ್ತು ಎಲ್ಲ ಜನರಿಗೆ ಕಾಣುವ ರೀತಿಯಲ್ಲಿ ಎಕ್ಸಿಮೇಷನ್ ಮಾಡಿರೋದ್ರಿಂದ ಅಲ್ಲಿ ಏನೂ ಸಿಗಲಿಲ್ಲ. ಬಟ್ ಆಶ್ಚರ್ಯ ಪಡೆಯುವಂಥ ವಿಷಯ ಏನಲ್ಲ ವೀಕ್ಷಕರೇ. ಯಾಕಂದರೆ ನೀವು ಸ್ಥಳೀಯರನ್ನು ಮಾತನಾಡಿಸಿದರೆ ಗೊತ್ತಿರುತ್ತೆ. ಆ ಒಂದು ಸ್ಪಾಟು ಏನು ಭೀಮಾ 15-20 ವರ್ಷದಿಂದ ಊತಾಗ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಅದು ಬಂದು ಹಳ್ಳ ಇದ್ದಂಥ ಒಂದು ಪ್ರದೇಶ. ಆಗ ಆ ಒಂದು ಕಟ್ಟೆ ಬಂದು ನಿರ್ಮಾಣ ಆಗಿರಲಿಲ್ಲ. ಸೊ ಈಗ ಏನು ಸ್ನಾನಘಟ್ಟೆ ಇದೆ ಆ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಬೇಕಾದ್ರೆ 15-20 ವರ್ಷಗಳ ಹಿಂದೆ ಕಸ ಮತ್ತು ಮಣ್ಣನ್ನು ತುಂಬಿಸಿ ಒಂದು 15ರಿಂದ 20 ಅಡಿ ಹೈಟ್ ಮಾಡಿರುವಂಥದ್ದು. ಆ ಒಂದು ಕಾರಣದಿಂದ ಅಲ್ಲಿ ಮೂಳೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಆದರೆ ಉಳಿದ ಸ್ಪಾಟ್ಗಳಲ್ಲಿ ಏನು ಅವರು ಎಕ್ಸಿಮೇಷನ್ನ ಮಾಡಿದ್ರು ಅಲ್ಲಿ ಸಿಕ್ಕಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಭೀಮಾ ಏನು ಒಂದು ಲೆಕ್ಕವನ್ನು ಕೊಟ್ಟಿದ್ದ, ನಾನು 100 ಶವಗಳನ್ನು ಊತಾಕಿದ್ದೀನಿ, 200 ಶವಗಳನ್ನು ಊತಾಕಿದ್ದೀನಿ, 300 ಊತಾಕಿದ್ದೀನಿ ಅಂತ ಏನು ಹೇಳಿದ. ಸೊ ಆ ಒಂದು ಮಟ್ಟದಲ್ಲಿ ಸಿಕ್ಕಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಬೋದು. ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಷ್ಟೆಲ್ಲ ಸಿಕ್ಕಿದೆ ಅಂದರೆ ಹೇಗಾದರೂ ಗೊತ್ತಾಗ್ತಾನೆ ಇತ್ತು. ಅದಕ್ಕೆ ಕಾರಣವೂ ಕೂಡ ಭೀಮಾ ಒಂದು ನ್ಯಾಷನಲ್ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಇಂಟರ್ವ್ಯೂನ ಕೊಟ್ಟಿದ್ದಾನೆ. ಅಲ್ಲಿ ಅವನು ಹೇಳಿರುವಂಥದ್ದು ಆತ ಊತಾಕಬೇಕಾದ್ರೆ ಯಾವ ರೀತಿ ಇತ್ತು ಪ್ರದೇಶ ಅವೆಲ್ಲವೂ ಕೂಡ ಈಗ ಚೇಂಜ್ ಆಗಿದೆ. ಹೊಸ ಗಿಡಗಳು ಬೆಳ್ಕೊಂಡಿದೆ, ಮತ್ತು ಏನು ಹಳ್ಳಗಳಿತ್ತು ಅಲ್ಲೆಲ್ಲ ಕೂಡ ಮಣ್ಣು ಕುಸಿದು ಎಲ್ಲ ಮುಚ್ಚೋಗಿದೆ. ಈ ರೀತಿಯಾದ ಪ್ರದೇಶಗಳು ಆಗಿದೆ ಅಂತ. ಅದು ಕೂಡ ಈಗ ಭೀಮನಿಗೆ ಏನು ಈ ಒಂದು ಬಾಡಿಗಳು ಸಿಗದೇ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅದಾದ ನಂತರ ಅವನ ಇಂಟರ್ವ್ಯೂನಲ್ಲಿ ಇನ್ನೊಂದನ್ನು ಕೂಡ ಹೇಳ್ತಾನೆ ವೀಕ್ಷಕರೇ. ಏನಂದರೆ ಆತನಿಗೆ ಏನು ಬಾಡೀಸ್ಗಳು ಊತಾಕೋದಕ್ಕೆ ಹೇಳ್ತಾಯಿದ್ರು ಅವರೆಲ್ಲರೂ ಕೂಡ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು. ಮಾಹಿತಿ ಕಚೇರಿಯಿಂದ ಅವನಿಗೆ ಈ ಎಲ್ಲ ಮಾಹಿತಿಗಳು ಬರ್ತಾ ಇದ್ದಿದ್ದು. ಬಿಟ್ಟರೆ ಪಂಚಾಯಿತಿಯಿಂದ ಆಗಲಿ, ಪಂಚಾಯಿತಿ ಸದಸ್ಯರಿಂದ ಯಾವುದೇ ರೀತಿಯಾದ ಕರೆ ಆಗಲಿ ಅಥವಾ ಯಾವುದೇ ರೀತಿಯಾದ ಒಂದು ನ್ಯೂಸ್ ಬರ್ತಾ ಇರಲಿಲ್ಲ ಊತಾಕೋದಕ್ಕೆ ಅಂತ ಅವನು ಹೇಳಿದ್ದಾನೆ. ಸೊ ಇಲ್ಲಿ ನಮಗೆ ಉಟ್ಕೊಳ್ಳುವಂಥ ಒಂದು ಪ್ರಶ್ನೆ ಏನು ಅಂದರೆ, ಈಗ ಭೀಮಾ ಏನು 100 ಬಾಡೀಸ್ಗಳನ್ನ ಊತಾಕಿದ್ದೀನಿ, ಧರ್ಮಸ್ಥಳದ ಆಡಳಿತದವರು ನನಗೆ ಊತಾಕೋದಕ್ಕೆ ಹೇಳಿದರು ಅಂತ ಹೇಳ್ದ. ಈ ಒಂದು ಸಂದರ್ಭದಲ್ಲಿ ಈಗ ಪಂಚಾಯಿತಿ ಸದಸ್ಯರು ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾರೆ, ಭೀಮಾ ನಮ್ಮಲ್ಲೇ ಕೆಲಸದಲ್ಲಿದ್ದು ನಾವು ಅವನ ಹತ್ರ 100 ಬಾಡೀಸ್ಗಳನ್ನ ಕಾಡಿನೊಳಗೆ ಊತಾಕ್ಸಿದ್ದೀವಿ ಅಂತ. ಇದಕ್ಕೆ ಸಾಕ್ಷಿಯಾಗಿ ಒಂದು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಒಬ್ಬರು ವೈದ್ಯರು ಕೂಡ ಕೂತ್ಕೊಂಡು ಹೇಳ್ತಾರೆ, ಭೀಮನಿಗೆ ನಾನೇ 70 ಬಾಡೀಸ್ಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕೊಟ್ಟಿದ್ದೀನಿ ಊತಾಕೋದಕ್ಕೆ ಅಂತ. ಇದಕ್ಕೆ ಯಾರೆಲ್ಲ ಈಗ ಕಾಗೆ ಗಿಳಿಗಳಿದ್ದಾರೆ ಸೊ ಇವರುಗಳು ಕೂಡ ಹ್ಞೂ ಅಂತ ಹೇಳಿರುವಂಥದ್ದು. ಈಗ ಸರಿ, ಈಗ ಭೀಮಾ ಊತಾಕುತ್ತಿದ್ದದ್ದು ದೇವಸ್ಥಾನ, ಭೀಮಾ ಏನೀಗ ದೇವಸ್ಥಾನದಲ್ಲಿ ಸಂಬಂಧಪಟ್ಟವರು ಬಾಡೀಸ್ಗಳನ್ನ ಕೊಡ್ತಾಯಿದ್ರು, ಅದನ್ನು ಊತಾಕ್ತಿದ್ದು ಸುಳ್ಳೆ ಆಗಿದ್ರೆ ಸರಿ, ಈಗ ಇವ್ರು ಕೊಟ್ಟಿದ್ದು ನಿಜ ಅಂತ ಆದರೆ ಈಗ ಏನು ಬಾಡೀಸ್ಗಳನ್ನ ಹುಡುಕಿದ್ರು ಅಲ್ಲಿ ಭೀಮಾ ಊತಾಕಿದ್ದು ಸಿಗಲಿಲ್ಲ ಅಂದರೆ ಈಗ ಇವ್ರು ಕೊಟ್ಟಿದ್ದಾದರೂ ಸಿಗಬೇಕಿತ್ತಲ್ಲ. ಇವರು ಊತಾಕಿಸಿದಂಥ ಬಾಡೀಸ್ಗಳು ಎಲ್ಲಿ ಹೋದವು ಅನ್ನೋಂಥದ್ದು ಪ್ರಶ್ನೆ ಆಗಿದೆ. ಇದನ್ನು ಖಂಡಿತವಾಗ್ಲೂ SIT ಅವರು ತನಿಖೆಗೆ ಒಳಪಡಿಸ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಏನಾಗುತ್ತೆ ಅನ್ನುವಂಥದ್ದನ್ನು. ಮತ್ತು ಇದೀಗ ಜನರಿಗೆ ಮತ್ತೊಂದು ಪ್ರಶ್ನೆ ಉಟ್ಕೊಳ್ಳುವಂಥದ್ದು ಏನು ಅಂದರೆ, ಉಟ್ಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದು. ಏನಂದರೆ SIT ತನಿಖೆಯನ್ನು ನಿಲ್ಲಿಸ್ತಾರೆ, SIT ತನಿಖೆ ಇಲ್ಲಿಗೆ ಅಂತ್ಯವಾಗುತ್ತೆ ಅನ್ನುವಂಥದ್ದು ಬಗ್ಗೆ. ಇದು ಹೇಗೆ ಉಟ್ಕೊಳ್ತು ಅಂದರೆ, ಮೊನ್ನೆ ಏನು ಸದನದಲ್ಲಿ ರಾಜಕಾರಣಿಗಳ ಒಂದು ಚರ್ಚೆ ಆಯಿತು. ಅಲ್ಲಿ ಅವರು ಹೇಳುವಂಥದ್ದು ಏನು ಅಂದರೆ, ಯಾವುದೇ ಮೂಳೆಗಳು ಪತ್ತೆ ಆಗ್ತಿಲ್ಲ, ಆ ಒಂದು ಕಾರಣದಿಂದ SIT ತನಿಖೆನ ನಿಲ್ಲಿಸಬೇಕಾಗುತ್ತೆ ಅನ್ನುವಂಥದ್ದು.
ಗೊತ್ತಿಲ್ಲ ಇಲ್ಲಿ ರಾಜಕಾರಣಿಗಳಿಗೆ ಯಾರು ಹೇಳಿದ್ರು ಮೂಳೆಗಳು ಸಿಗ್ತಾ ಇಲ್ಲ ಅಂತ, ಅಥವಾ ಅವರೇನಾದರೂ ಅಗಿಬೇಕಾದ್ರೆ ಮುಂದೆ ನಿಂತು ನೋಡಿದ್ರೆ ಏನು ಮೂಳೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು SIT ಅವರಂತೂ ಹೇಳಿರೋದಿಲ್ಲ. ಇದು ಒಂದು ಕನ್ಫರ್ಮ್ ಮಾಡ್ಕೊಳ್ಬೋದು. ಈಗ ರಾಜಕಾರಣಿಗಳು ಕೇಳಿದ್ದಾರೆ SIT ಅವ್ರನ್ನ ಮಧ್ಯಂತರ ವರದಿ ಕೊಡಿ ಅಂತ, ಸರ್ಕಾರ ಕೂಡ ಕೇಳಿರುವಂಥದ್ದು. ಆದರೆ ಇಲ್ಲಿ SIT ಅವರು ಯಾವುದೇ ರೀತಿಯ ಮಾಹಿತಿಯನ್ನು ಅವರಿಗೆ ಕೊಟ್ಟಿಲ್ಲ, ಕೊಡುವಂಥ ಅವಶ್ಯಕತೆ ಕೂಡ ಇಲ್ಲ, ಆ್ಯಂಡ್ ರಾಜಕಾರಣಿಗಳಿಗೆ ಕೇಳುವಂಥ ಅಧಿಕಾರವೂ ಕೂಡ ಇಲ್ಲ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಈಗ ಈ ಒಂದು ಅಧಿಕಾರ ಬಂದು ಹೈಕೋರ್ಟ್ಗೆ ಇದೆ. ಹೈಕೋರ್ಟ್ ಕೇಳ್ಬೋದು, ನೀವೇನು ಇನ್ವೆಸ್ಟಿಗೇಷನ್ ಮಾಡಿದ್ರಾ ಅದರ ಒಂದು ಮಧ್ಯಂತರ ವರದಿ ಅಥವಾ ಅದರ ಒಂದು ಫುಲ್ ರಿಪೋರ್ಟನ್ನು ಕೊಡಿ ಅಂತ. ಬಟ್ ಕೇಳಿದ್ರೂ SIT ಅಧಿಕಾರಿಗಳಿಗೆ 90 ದಿನಗಳ ಕಾಲಾವಕಾಶ ಇರುತ್ತೆ, ಅಷ್ಟರೊಳಗೆ ಅವರು ಯಾವಾಗಲಾದರೂ ಕೊಡ್ಬೋದು. ಬಟ್ ನಮಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ SIT ಅವರು ಈಗ ಆಲ್ರೆಡಿ ಅವರ ಒಂದು ಫುಲ್ ರಿಪೋರ್ಟನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥದ್ದು. ಯಾವ ನ್ಯಾಯಾಧೀಶರ ಮುಂದೆ ಭೀಮನ 164 ಸ್ಟೇಟ್ಮೆಂಟ್ ಆಯಿತು. ಸೊ ಅವರಿಗೆ ಈಗ ಆಲ್ರೆಡಿ ಅವರು ಫುಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿರುವಂಥದ್ದು. ಈಗ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ ವೀಕ್ಷಕರೇ. ಬಟ್ ತನಿಖೆ ನಿಲ್ಲುವಂಥದ್ದು ಇಲ್ಲ, ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು 90%. ಯಾಕಂದರೆ ಈ ಒಂದು ತನಿಖೆ ನಡೀತಾ ಇರುವಂಥದ್ದು ಯಾವುದೇ ಒಂದು ಹಣ ಬಲದಿಂದ ಅಲ್ಲ, ಯಾವುದೇ ಒಂದು ಅಧಿಕಾರದ ಬಲದಿಂದ ಅಲ್ಲ, ಸಂವಿಧಾನದ ಆಧಾರದ ಮೇಲೆ, ಸಂವಿಧಾನದ ಬಲದಿಂದ ಈಗ ಈ ಒಂದು SIT ತನಿಖೆ ಆಗ್ತಾ ಇರುವಂಥದ್ದು. ಸೊ ಅದರಿಂದ ಕನ್ಫರ್ಮ್ ಮಾಡ್ಕೊಳ್ಬೋದು SIT ತನಿಖೆ ನಿಲ್ಲಲ್ಲ. ಇನ್ ಕೇಸ್ ಎಕ್ಸಾಮಿನೇಷನ್ ನಿಂತರೂ ತನಿಖೆ ಕಂಟಿನ್ಯೂ ಆಗುತ್ತೆ ಅಂತ. ಇದು ಬಂದು SIT ತನಿಖೆಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ವೀಕ್ಷಕರೇ. ಇದಾದ ನಂತರ ಮತ್ತೊಂದು ವಿಷಯ ಏನು ಅಂದರೆ, ಧರ್ಮಸ್ಥಳದ ಪರವಾಗಿ ಕೆಲವೊಬ್ಬರು ವಾಯ್ಸನ್ನು ರೈಸ್ ಮಾಡಿದ್ದಾರೆ. ತಪ್ಪಿಲ್ಲ, ಒಳ್ಳೆಯದು. ಬಟ್ ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂದರೆ, SIT ತನಿಖೆಯಿಂದ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ ಮತ್ತು ಅಲ್ಲಿಯ ದೇವರುಗಳು ಯಾರಿದ್ದಾರೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಗೆ ಅಪಪ್ರಚಾರ ಆಗ್ತಾ ಇದೆ ಅಂತ. ಇದನ್ನು ಎಲ್ಲರೂ ಅಲ್ಲ, ಕೆಲವೊಬ್ಬರು ತಿಳುವಳಿಕೆ ಇಲ್ಲದೆ ಇರೋರು ಹೇಳ್ತಾ ಇರುವಂಥದ್ದು. ಗೊತ್ತಿಲ್ಲ, ಎಲ್ಲೋ ಎಕ್ಸಾಮಿನೇಷನನ್ನು ಮಾಡಿದರೆ, ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಕಾಡುಗಳಲ್ಲಿ ಮಣ್ಣನ್ನು ಬಗೆದ್ರೆ ಯಾವ ರೀತಿಯಲ್ಲಿ ಧರ್ಮಸ್ಥಳದ ದೇವರಿಗೆ ಅಪಪ್ರಚಾರ ಆಗುತ್ತೆ ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತು, ಹೋರಾಟಗಳೆಲ್ಲ ಯಾವ ಬಲದಿಂದ ಆಗ್ತಾ ಇದೆ ಅಂತ. ಹೋರಾಟಗಳನ್ನು ಮಾಡ್ತಾ ಇರೋರು ಅಥವಾ ಹೋರಾಟಗಳಲ್ಲಿ ಭಾಗಿಯಾಗಿರೋರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಹಾಸನದಲ್ಲಿ ಆದಂಥ ಒಂದು ಹೋರಾಟ ಏನಿದೆ ಧರ್ಮಸ್ಥಳದ ಪರವಾಗಿ ಆಯಿತು, ಅದಕ್ಕೆ ಭಾಗಿಯಾಗಿದ್ದಂತಹ ಸ್ಟೂಡೆಂಟ್ಸ್ಗಳು ಹೇಳಿದರು, STM ಕಾಲೇಜ್ನವರು ನಮ್ಮನ್ನು ಫೋರ್ಸ್ಫುಲಿಯಾಗಿ ಹೋರಾಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನು ನಾಳೆ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಡಿ, ID ಕಾರ್ಡ್ ತೊಗೊಬರಬೇಡಿ ಅಂತ ಹೇಳಿರುವಂಥದ್ದನ್ನು ಅವರೆಲ್ಲರೂ ಕೂಡ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಮೇಲ್ಗಳ ಮುಖಾಂತರ ತಿಳಿಸಿರುವಂಥದ್ದು. ಅದೆಲ್ಲವನ್ನು ಕೂಡ ಸ್ಕ್ರೀನ್ಶಾಟನ್ನು ಹಾಕ್ತೀನಿ, ತಾವೆಲ್ಲರೂ ಕೂಡ ನೋಡ್ಬೋದು ವೀಕ್ಷಕರೇ. ಆ್ಯಂಡ್ ಅದಾದ ನಂತರ ರಾಜಕಾರಣಿ ಒಬ್ಬರು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ 300-400 ಕಾರುಗಳಲ್ಲಿ ಹೋಗಿ ಏನದು ಧರ್ಮ ರಕ್ಷಣೆ ಅಂತ ಹೋಗ್ತಾ ಇರುವಂಥದ್ದು. ಮಾಡಲಿ, ತಪ್ಪಿಲ್ಲ, ಒಳ್ಳೆಯದು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಉಟ್ಕೊಂಡಂಥ ಒಂದು ಅಥವಾ ನಮ್ಮ ಒಂದು ರಿಕ್ವೆಸ್ಟ್ ಏನು ಅಂದರೆ, ಈಗ ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರಿ, ಯಾವಾಗ ಈ ಸೌಜನ್ಯ ಹೋರಾಟ ಆಗಬೇಕಾದ್ರೆ ತಮ್ಮೆಲ್ಲರಿಗೂ ಕೂಡ ಫಂಡ್ಸ್ ಎಲ್ಲಿಂದ ಬರ್ತಾ ಇತ್ತು, ತಮ್ಮೆಲ್ಲರಿಗೂ ಕೂಡ ಹಣ ಎಲ್ಲಿಂದ ಬರ್ತಾಯಿದೆ ಈ ಒಂದು ಹೋರಾಟವನ್ನು ಮಾಡೋದಕ್ಕೆ ಅಂತ. ಅವರುಗಳು ದಯವಿಟ್ಟು ಯಾರೆಲ್ಲ ಈಗ ರ್ಯಾಲಿಗಳನ್ನು ಮಾಡ್ತಾಯಿದ್ದಾರೆ 300-400 ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೆ, ಸೊ ಅವರನ್ನು ಕೂಡ ಪ್ರಶ್ನೆಯನ್ನು ಮಾಡಬೇಕು, ನಿಮಗೆಲ್ಲಿಂದ ಹಣ ಬರ್ತಾ ಇದೆ ಮತ್ತು ನಿಮಗೆಲ್ಲಿಂದ ಏನಾದರೂ ಫಂಡ್ಸ್ ಬರ್ತಾ ಇದೆಯಾ ಅಂತ. ಸೊ ಇದು ನಮ್ಮ ಒಂದು ರಿಕ್ವೆಸ್ಟ್. ಸೊ ತಾವೆಲ್ಲರೂ ಕೂಡ ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಮೇಲೆ ಅಟ್ಯಾಕ್ ಏನಾಯಿತು ವೀಕ್ಷಕರೇ, ಅದು ಕೂಡ ಇದೇ ಕಾರಣ ಅಂತಲೇ ಹೇಳ್ಬೋದು. ಅಟ್ಯಾಕ್ ಮಾಡಬೇಕಾದ್ರೆ ಅಲ್ಲಿ ಅಟ್ಯಾಕ್ ಮಾಡ್ತಿದ್ದವರು ಆ ಒಂದು ಬಾಯಿನಲ್ಲಿ ಬರ್ತಿದ್ದಂಥ ಒಂದು ಮಾತುಗಳು ಏನಂದರೆ, ಧರ್ಮಸ್ಥಳಕ್ಕೆ ನೀವು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ, ದೇವರುಗಳಿಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ. ತಾವೆಲ್ಲರೂ ಕೂಡ ವಿಡಿಯೋಸ್ಗಳನ್ನು ಗಮನಿಸ್ಬೋದು. ನಮ್ಮ ವಿಡಿಯೋಸ್ಗಳಲ್ಲಿ ಎಲ್ಲೂ ಕೂಡ ದೇವರುಗಳಿಗಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ನಾವು ಅಲ್ಲಿ ಅಪಪ್ರಚಾರವನ್ನು ಮಾಡಿಲ್ಲ. ಏನು ಆರೋಪ ಕೇಳಿ ಬಂದಿದೆ ಅದರ ಮೇಲೆ ನಾವು ಸುದ್ದಿಯನ್ನು ಮಾಡಿರುವಂಥದ್ದು. ಭೀಮ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರ ಮೇಲೆ ಸುದ್ದಿಯನ್ನು ಮಾಡಿರುವಂಥದ್ದು. ನಾವು ನಮಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ SIT ತನಿಖೆಯನ್ನು ನಿಲ್ಲಿಸಬೇಕು, ಮತ್ತು ಏನು ಈಗ ಅಲ್ಲೇನ ಮಾಡಿದ್ರು ಅದರಿಂದ ಇದು ಒಂದು ದೊಡ್ಡ ಷಡ್ಯಂತರ ಇದೆ, ಅದು ಒಂದು ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್ ಅಂತಲೂ ಕೂಡ ಮಾಹಿತಿಗಳು ಬಂತು. ಬಟ್ ಇರಲಿ, ಅವೆಲ್ಲವನ್ನು ಕೂಡ ದೇವರು ನೋಡ್ತಾ ಇದ್ದಾನೆ, ಏನೆಲ್ಲ ಷಡ್ಯಂತರ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅದಾದ ನಂತರ ಮತ್ತೊಂದು ಅಪ್ಡೇಟ್ ಅಂದರೆ ವೀಕ್ಷಕರೇ, SITಗೆ ಹೊಸ ದೂರುಗಳು ದಾಖಲಾಗಿರುವಂಥದ್ದು. ಹೇಮಾವತಿ ಅಂತ 17 ವರ್ಷದ ಬಂಟ್ವಾಳ ಸಮೀಪದ ಒಂದು ಹಳ್ಳಿಯ ಹುಡುಗಿ ತಾನು ಕೆಲಸ ಮಾಡ್ತಿದ್ದಂಥ ಮನೆಯವರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಲೇ ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ಹೇಮಾವತಿ ಅಂತ 17 ವರ್ಷದ ಹುಡುಗಿ ಇದೆ. ಸೊ ಅವರ ಮನೆಯವರು ದೂರನ್ನು ದಾಖಲು ಮಾಡಿದ್ರಂತೆ. ಬಟ್ ಪೊಲೀಸ್ನವರು ಯಾವುದೇ ರೀತಿಯಾದ ತನಿಖೆ ಮಾಡಲಿಲ್ಲ ಅಂತ ಆಕೆಯ ಅಣ್ಣ ದೂರನ್ನು SITಗೆ ಮತ್ತೊಮ್ಮೆ ಈಗ ದಾಖಲು ಮಾಡಿರುವಂಥದ್ದು. ಏನಾದರೂ ನನ್ನ ತಂಗಿಯೂ ಕೂಡ ಈ ರೀತಿ ಏನಾದರೂ ಧರ್ಮಸ್ಥಳದಲ್ಲಿ ಮೃತಪಟ್ಟು ಈ ರೀತಿ ಭೀಮನಂದ ಹಾಕಿದ್ದಿದ್ರೆ, ಸೊ ಆಕೆಯ ಕಳೆಬರ ಸಿಕ್ಕಿದ್ರೆ ಅದನ್ನು ನಮಗೆ ಒಪ್ಪಿಸಿ ಅಂತ ಬಂದಿರುವಂಥದ್ದು.
ಎಸ್, ಆ್ಯಂಡ್ ಅದಾದ ನಂತರ ಇನ್ನೊಂದು ಕೂಡ ಏನೋ ದೂರು ದಾಖಲಾಗಿದೆ ಅಂತ ಕೇಳಿ ಬರ್ತಾ ಇದೆ. ಈಗ ಏನು ಈ ಹೊಸ ದೂರುಗಳಿದೆ, ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ. ಕೊನೆಯದಾಗಿ ಇರುವಂಥ ಒಂದು ಪ್ರಶ್ನೆ ಏನು ಅಂದರೆ, ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಸುದ್ದಿ ವಾಹಿನಿಯಲ್ಲಿ ಬಂತು ಕೆಲವು ದಿನಗಳ ಹಿಂದೆ, ಅನನ್ಯ ಭಟ್ ಹುಟ್ಟಿರೋದೇ ಸುಳ್ಳು ಅಂದರೆ, ಅದಾದ ನಂತರ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ. ಈ ಒಂದು ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೇನು ಆರೋಪ ಕೇಳಿ ಬಂತು ಕೆಲವು ದಿನಗಳ ಹಿಂದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ 4-5 ತಿಂಗಳ ಹಿಂದೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವ್ರನ್ನ ಇಂಟರ್ವ್ಯೂನ ಮಾಡಿದ್ವಿ. ಆ್ಯಂಡ್ ಅದಾದ ನಂತರ ಈಗ ಮೊನ್ನೆ ಬರ್ತಾ ಇರುವಂಥ ಈ ಒಂದು ಸುದ್ದಿಯನ್ನು ನೋಡಿದ ನಂತರ ನಮಗೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಬಟ್ ಅದೆಲ್ಲವಕ್ಕೂ ಕೂಡ ಉತ್ತರವನ್ನು ಅವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ವೀಕ್ಷಕರೇ. ಕೊಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತಾವೆಲ್ಲರಿಗೂ ಕೂಡ ಗೊತ್ತು, ಇಷ್ಟು ದಿನ ಅವರು ಫೋಟೋವನ್ನು ಬಿಡುಗಡೆ ಮಾಡಿರಲಿಲ್ಲ. ನಿನ್ನೆ ಅವರ ಮಗಳ ಫೋಟೋ ಏನು ಅನನ್ಯ ಭಟ್ ಅವರ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಉಳಿದ ಪ್ರಶ್ನೆಗಳು ಕೂಡ ಏನು ಇದೆ ಅವೆಲ್ಲವಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಕೊಟ್ಟ ನಂತರ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಕೂಡ ನಾವೇ ಅಪ್ಡೇಟನ್ನು ಮಾಡ್ತೀವಿ. ಆ್ಯಂಡ್ ಇದೀಗ ಕೊನೆಯದಾಗಿ ನೋಡ್ತಾ ಇರೋರೆಲ್ರಿಗೂ ಕೂಡ ರಿಕ್ವೆಸ್ಟ್ ಮತ್ತು ಧನ್ಯವಾದಗಳನ್ನು ಹೇಳಬೇಕು. ಯಾರೆಲ್ಲ ನಮಗೆ ಅಲ್ಲೇ ಆದ ನಂತರ ಸಪೋರ್ಟನ್ನು ಮಾಡಿದ್ರಿ, ಪೊಲೀಸರು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಒಂದು ಜೀವವನ್ನು ಕಾಪಾಡಿದರು. ಅವರು ಬಂದಿದ್ದರಿಂದನೇ ನಮಗೆ ಅಟ್ಯಾಕ್ ನಿಲ್ತು, ಇಲ್ಲಂದಿದ್ದರೆ ನಮ್ಮನ್ನು ಸಾಯೋವರೆಗೂ ಕೂಡ ಹೊಡಿತಾಯಿದ್ರು ಅಂತಲೇ ಹೇಳ್ಬೋದು. ಅದಾದ ನಂತರ ಹೋರಾಟಗಾರರಿಗೆ ಯಾವ ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳಬೇಕು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರ ರೀತಿಯಲ್ಲಿ ಆಸ್ಪತ್ರೆಗೆ ಸೇರಿಸಿ ಅವರು ನೋಡಿಕೊಂಡ ರೀತಿ ನಿಜಕ್ಕೂ ಅದೊಂದು ಋಣ ಇದೆ ನಮ್ಮ ಮೇಲೆ ಅಂತಲೇ ಹೇಳಬೇಕು. ಆ್ಯಂಡ್ ಅದಾದ ನಂತರ ಮಾಧ್ಯಮಗಳು, ನ್ಯೂಸ್ ಅಲರ್ಟ್ ಚಂದ್ರಣ್ಣ ಆಗಿರ್ಬೋದು, ಥರ್ಡ್ ಐ ಕನ್ನಡ ಮತ್ತು ಈ ದಿನದವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳಬೇಕು. ನಮ್ಮ ಮನೆಯವ್ರನ್ನೂ ಕೂಡ ಅವರು ಸಂದರ್ಶನ ಮಾಡಿ ಅವರ ಒಂದು ಸಪೋರ್ಟ್ ಕೂಡ ಇದೆ ಈ ಒಂದು ಪ್ರಕರಣಕ್ಕೆ, ಮತ್ತು ನಮಗೆ ಇದೆ ಅನ್ನುವಂಥದ್ದನ್ನ ಮಾಧ್ಯಮದ ಮುಖಾಂತರ ತಿಳಿಸಿದ್ರಿ. ಉಳಿದ ಮಾಧ್ಯಮಗಳು ಕೂಡ ಯಾರೆಲ್ಲ ಯೂಟ್ಯೂಬ್ ಮಾಧ್ಯಮಗಳಿದೆ, ಸೊ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಆ್ಯಂಡ್ ಅದ ನಂತರ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಒಂದು ರಿಕ್ವೆಸ್ಟ್ ಇದೆ. ನೀವೆಲ್ಲರೂ ಕೂಡ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಏನಂದರೆ ಮಾಧ್ಯಮಗಳು ವರ್ಸಸ್ ಯೂಟ್ಯೂಬರ್ಸ್ ಅಂತ. ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ. ನಿಮ್ಮ ಮಾಧ್ಯಮಗಳಿಗೆ ನಮ್ಮ ಯೂಟ್ಯೂಬರ್ಸ್ಗಳನ್ನು ಹೋಲಿಕೆ ಮಾಡ್ಕೊಳ್ಬೇಡಿ. ಸೊ ನಮಗೆ ಗೊತ್ತು, ಜನಗಳಿಗೆ ಗೊತ್ತು ನೀವು ಯಾವ ರೀತಿಯಲ್ಲಿ ಈ ಸುದ್ದಿಗಳನ್ನು ಮಾಡ್ತಾ ಇದ್ದೀರಾ ಅಂತ. ಇಷ್ಟು ದಿನ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಸುದ್ದಿ ಬರಬೇಕಾದ್ರೆ, ನ್ಯಾಷನಲ್ ಮೀಡಿಯಾಗಳು ಬರಬೇಕಾದ್ರೆ ಒಂದು ಮೈಕ್ ಹಿಡೀಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ. ಇದೀಗ ಏನು ಧರ್ಮಸ್ಥಳದ ಪರವಾಗಿ ಅಪಪ್ರಚಾರ ಆಗ್ತಾಯಿದೆ ಅಂತ ಒಂದು ಸುದ್ದಿ ಕೇಳಿಬಂತು. ಗಲ್ಲಿಯಲ್ಲಿ ಏನಾದರೂ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಹೋಗಿ ಮೈಕ್ ಹಿಡಿತಾ ಇದ್ದೀರಾ. ಇದರ ಬಗ್ಗೆ ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಜನಗಳಿಗೆ ಗೊತ್ತು, ಜನಗಳೇ ಹೋಗಿತಾ ಇದ್ದಾರೆ ನಿಮಗೆ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮಾಧ್ಯಮಗಳಿಗೆ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬರ್ಸ್ ವರ್ಸಸ್ ಮಾಧ್ಯಮಗಳು ಅಂತ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಆ್ಯಂಡ್ ಅಟ್ಯಾಕ್ ಆದ ನಂತರ ನಮ್ಮ ಒಂದು ಎಕ್ವಿಪ್ಮೆಂಟ್ಸ್ಗಳು ಲಾಸ್ ಆದವು ಮತ್ತು ನಮ್ಮ ವಾಹನಗಳಿಗೆಲ್ಲ ಆದವು. ಸೊ ಇದನ್ನೆಲ್ಲ ನೋಡಿದಂಥ ವೀಕ್ಷಕರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಸ್ಕ್ಯಾನರ್ಗಳನ್ನು ಕೇಳಿದ್ರಿ. ಆ್ಯಂಡ್ ಅದಾದ ನಂತರ ಅಕೌಂಟ್ ನಂಬರನ್ನು ಕೇಳಿದ್ರಿ, ನಾವು ನಿಮಗೆ ಅಮೌಂಟ್ ಹಾಕ್ತೀವಿ ಅಂತ. ಬಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ಆ ರೀತಿ ಯಾರು ಹಣ ಹಾಕೋದಕ್ಕೆ ಹೋಗಬೇಡಿ. ಕಮೆಂಟ್ಸ್ಗಳ ಮುಖಾಂತರ, ಸೂಪರ್ ಟ್ಯಾಂಕ್ಸ್ ಮುಖಾಂತರ ಎಲ್ಲರೂ ಕೂಡ ಹಣವನ್ನು ಹಾಕ್ತಾಯಿದ್ದೀರಾ. ಸೂಪರ್ ಟ್ಯಾಂಕ್ಸ್ ಮುಖಾಂತರ ಹಾಕುವಂಥದ್ದು ಸಂಪೂರ್ಣವಾಗಿ ನಮಗೆ ಬರೋದಿಲ್ಲ. ಅದರಲ್ಲಿ 40% ಯೂಟ್ಯೂಬ್ಗೆ ಹೋಗುತ್ತೆ, ಉಳಿದಿದ್ದು ನಮಗೆ 60% ಬರುವಂಥದ್ದು. ಬಟ್ ಅದನ್ನು ಕೂಡ ಹಾಕ್ಬೇಡಿ ಅಂತ ಕೇಳ್ಕೊಳ್ತೀವಿ. ಯಾಕಂದರೆ ನಮಗೀಗ ಆಲ್ರೆಡಿ ನೀವು ಏನು ಸಪೋರ್ಟ್ ಮಾಡಿದ್ದೀರಾ ಇದೇ ಒಂದು ದೊಡ್ಡ ಮಟ್ಟದಲ್ಲಿ, ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡಿ ಶೇರ್ ಮಾಡ್ತಾಯಿದ್ದೀರಾ, ಸೊ ಅದೇ ನಮಗೆ ಒಂದು ದೊಡ್ಡ ರೀತಿಯಲ್ಲಿ ಸಪೋರ್ಟು. ವೀಡಿಯೋಸ್ಗಳೆಲ್ಲವೂ ಕೂಡ ಎಕ್ವಿಪ್ಮೆಂಟ್ಸ್‌ಗಳಿಂದ ಒಂದು ಮಟ್ಟದಲ್ಲಿ ನಮಗೆ ಯೂಟ್ಯೂಬ್ ವ್ಯೂಸ್ ಮುಖಾಂತರ ಹಣ ಬಂದಿದೆ. ಸೊ ಅದ್ರ ಮುಖಾಂತರ ನಮಗೇನು ಲಾಸಸ್ಗಳಾಗಿದೆ, ಎಕ್ವಿಪ್ಮೆಂಟ್ಗಳು ನನ್ನ ಏನು ಕೂಡ ಹೋಗಿಲ್ಲ. ಸಮೀರ್ ಅವರು ಒಂದು ಮೈಕನ್ನು ಕೊಟ್ಟಿದ್ದರು, ತುಂಬ ಬೇಜಾರಿದೆ. ಆ ಒಂದು ಮೈಕ್ ಹೋಯಿತು, ಒಂದು 35-40 ಸಾವಿರ ರೂಪಾಯಿದು ಮೈಕು. ಅದಾದ ನಂತರ ಕುಡ್ಲ ರ್ಯಾಂಪೇಜ್ ಅವ್ರದ್ದು ಕ್ಯಾಮ್ರಾ ಹೋಯಿತು, 1,60,000 ರೂಪಾಯಿದು. ಆ್ಯಂಡ್ ಅದಾದ ನಂತರ ಅದಕ್ಕೂ ಕೂಡ ಸಹಾಯವನ್ನು ಮಾಡಿದ್ರಿ, ಅವ್ರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ಅದಕ್ಕೆ ಸಹಾಯವನ್ನು ಮಾಡಿದ್ರಿ. ಆ್ಯಂಡ್ ಅದಾದ ನಂತರ ಒಂದು ವಾಹನ ಗಾಜು ಹೊಡೆದಾಕಿದ್ದಾರೆ, ಅದಾದ ನಂತರ ಡೋರ್ ಕೂಡ ಮುರಿದಿದ್ದಾರೆ. ಇನ್ನೇನೆಲ್ಲ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನಾನು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನೋಡಬೇಕು ಏನೆಲ್ಲ ಆಗಿದೆ ಅಂತ. ಅದೆಲ್ಲವನ್ನು ಖರ್ಚನ್ನ ನಾವು ನಿಮಗೆ ಸಹಾಯ ಮಾಡ್ತೀನಿ ಅಂದ್ರಿ. ಬಟ್ ಆಗಲೇ ಹೇಳ್ದಂಗೆ ವ್ಯೂಸ್ ಏನು ಬಂದಿದೆ ನಮಗೆ ಯೂಟ್ಯೂಬ್ನಲ್ಲಿ, ಅದರ ಮುಖಾಂತರ ಒಂದಿಷ್ಟು ಹಣ ಅಂತ ಬಂದಿದೆ, ಅದರ ಮುಖಾಂತರ ನಾವು ಅದನ್ನು ಎಲ್ಲವನ್ನು ಕೂಡ ತೀರಿಸ್ಕೋತೀವಿ ಅಂತ ಅಂದ್ಕೊಂಡಿದ್ದೀವಿ ವೀಕ್ಷಕರೇ. ನಿಮಗೇನಾದರೂ ಆ ರೀತಿ ಸಹಾಯ ಮಾಡಬೇಕು ಅಂದರೆ ದಯವಿಟ್ಟು ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾಯಿದ್ದೀರಾ ಶೇರ್ ಮಾಡಿ, ಅದೇ ನಮಗೆ ಅದೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟು. ಇನ್ ಕೇಸ್ ನೀವು ಹಣ ಹಾಕಲೇಬೇಕು ಅಂದರೆ ಯಾವುದಾದ್ರೂ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಒಂದು ಆಶ್ರಮ ಇದ್ದರೆ, ಈ ಒಂದು ಹೋರಾಟ ಏನು ಆಗ್ತಾಯಿದೆ, ಸೊ ಇದರ ಒಂದು ಹೆಸರಿನಲ್ಲಿ ಸೌಜನ್ಯ ದೇವಿಯ ಹೆಸರಲ್ಲಿ ಅಥವಾ
ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೆಸರಿನಲ್ಲಿ ಹೋಗಿ ಅಲ್ಲಿ ಸಹಾಯವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಬಂದು ಇವತ್ತಿನ ಈ ಒಂದು ವಿಡಿಯೋ. ನಾಳೆಯಿಂದ ಏನೆಲ್ಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ ಅವೆಲ್ಲವನ್ನು ಕೂಡ ನಾಳೆಯಿಂದ ತಿಳಿಸ್ತೀನಿ. ಇಲ್ಲಿವರೆಗೆ ಯಾರೆಲ್ಲ ವಿಡಿಯೋಗಳನ್ನು ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.